Good morning. Good morning, my dear students. Welcome to English online classes. Today I am going to deliver one of the important poem in your syllabus, that is If I Was a Tree, written by Murnakudu Chinnaswamy. Okay? Before I will start the poetry, first, as usual, the author introduction. Okay? Murnakudu Chinnaswamy was born in 1954. He is a well-known Kannada poet who hails from Murnakudu village in Chamarajanagar district of Karnataka. He has two postgraduate degrees, M.Com, MEA with Dalit Literature and Social Sciences. But Murnakudu Chinnaswamy ಅವರು 1954 ಅಲ್ಲಿ born ಆಗ್ತಾರೆ. Well-known Kannada poet who hails from Murnakudu. His native place from Murnakudu village. ಇಲ್ಲಿ ಬರುತ್ತೆ ಚಾಮರಾಜನಗರ ಡಿಸ್ಟಿಕ್, ಕರ್ನಾಟಕದಲ್ಲಿ ಬರುವಂಥ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಇರುವಂತಹ ಒಂದು ಹಳ್ಳಿ ಮುರ್ನಾಕುಡು ಅನ್ನೋ ವಿಲೇಜ್ ಅಲ್ಲಿ ಇವರು ಜನಿಸ್ತಾರೆ. He has completed the two post graduates. ಎರಡು ಪೋಸ್ಟ್ ಗ್ರಾಜುಯೇಟ್ ಅವರು ಕಂಪ್ಲೀಟ್ ಮಾಡಿದ್ದಾರೆ. ಫಸ್ಟ್ ಒನ್ M.Com, ಮಾಸ್ಟರ್ ಆಫ್ ಕಾಮರ್ಸ್, ಅಂಡ್ ಆಲ್ಸೋ MEA, ಮಾಸ್ಟರ್ ಆಫ್ ಆರ್ಟ್ಸ್. ಈ MEA ಒಂದು ಪೋಸ್ಟ್ ಗ್ರಾಜುಯೇಟ್ ಅಲ್ಲಿ ಅವರು ದಲಿತ್ ಲಿಟ್ರೇಚರ್ ಅಂಡ್ ಸೋಷಿಯಲ್ ಸೈನ್ಸ್ ಕಾನ್ಸೆಪ್ಟ್ನ ಅವರು ಸ್ಟಡಿ ಮಾಡಿದ್ದಾರೆ. ಈಸ್ ಅ ಡೈರೆಕ್ಟರ್ ಆಫ್ ಫೈನಾನ್ಸ್ ಇನ್ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಬೈ ಪ್ರೊಫೆಷನ್. ನೋಡಿ, ಮುರ್ನಾಕುಡು ಚಿನ್ನಸ್ವಾಮಿ ಅವರು ಒನ್ ಆಫ್ ದ ಫೇಮಸ್ ಕನ್ನಡ ಪೋಯೆಟ್ ಹೂ ಹೇಲ್ಸ್ ಫ್ರಮ್ ಮುರ್ನಾಕುಡು ವಿಲೇಜ್ ಇನ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. He has completed the two postgraduate in M.Com and MEA with the Dalit Literature and Social Sciences. Presently ಅವರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ? ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲಿ? BMTC, ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಲ್ಲಿ ಅವರು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರೊಫೆಷನ್ ಅವರು ಅಲ್ಲಿ ಈಗಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಕಂಪೇರ್ ಟು ಅವರೊಂದು ಪ್ರೊಫೆಷನ್ಗೆ ನೋಡ್ತಾ ಹೋದರೆ ಅವರ ಒಂದು ಕೆರಿಯರ್ ಸ್ಟಾರ್ಟ್ ಆಗಿದ್ದು ಪೊಯಿಟ್ರಿ ಈಸ್ ಇಸ್ ಪ್ಯಾಷನ್ ಬಟ್ ಹ್ಯಾಸ್ ವರ್ಕ್ಡ್ ಇನ್ ಅದರ್ ಜಾನರ್ ಆಫ್ ಲಿಟ್ರೇಚರ್ ಆಸ್ ವೆಲ್. ನೋಡಿ, ಪೊಯಿಟ್ರಿ ಈಸ್ ಪ್ಯಾಷನ್ ಬಟ್ ಹ್ಯಾಸ್ ವರ್ಕ್ಡ್ ಇನ್ ಅದರ್ ಜಾನರ್ ಆಫ್ ಲಿಟ್ರೇಚರ್ ವೆಲ್ ಬಿಸೈಡ್ಸ್ ಹ್ಯಾವಿಂಗ್ ವೈಡ್ ರೇಂಜ್ ಆಫ್ ಇಂಟ್ರೆಸ್ಟ್ ಇನ್ ಕಲ್ಚರ್. ನೋಡಿ, ಅವರು BMTC ವರ್ಕ್ ಮಾಡ್ತಾ ಇದ್ರು ಕೂಡ ಅವರು ಪೊಯಿಟ್ರಿನ ಪ್ಯಾಷನ್ ಆಗಿ ತಗೊಂಡಿದ್ರು. ಸೊ ಹಾಗಾಗಿ ಅವರು ಡಿಫ್ರೆಂಟ್ ಜಾನರ್ ಅಂದರೆ ಬೇರೆ ಬೇರೆ ಒಂದು ಜಾನರ್ ಅಂದರೆ ಬೇರೆ ಬೇರೆ ಟೈಪ್ಸ್ ಆಫ್ ಲಿಟ್ರೇಚರ್ಸ್, ಬೇರೆ ಬೇರೆ ವಿಧದ ಒಂದು ಸಾಹಿತ್ಯವನ್ನು ಅಧ್ಯಯನ ಮಾಡಿ ಅವರು ವೈಡ್ ರೇಂಜ್ ಆಫ್ ಇಂಟ್ರೆಸ್ಟ್ ಇನ್ ಕಲ್ಚರ್, ನಮ್ಮ ಇಂಡಿಯನ್ ಕಲ್ಚರ್ ಬಗ್ಗೆ ಅವರು ತುಂಬ ಆಸಕ್ತಿ. ಭಾರತೀಯ ಸಂಸ್ಕೃತಿಯಲ್ಲಿ ಭಾರತದಲ್ಲಿ ಆಗ್ತಿರುವಂಥ ತೊಂದರೆಗಳೇನು, ಮೇಜರ್ ಪ್ರಾಬ್ಲಮ್ಸ್ ಏನಿದೆ ಅದ್ರ ಬಗ್ಗೆ ಅವರು ಹೈಲೈಟ್ ಮಾಡಿ ಸೊಸೈಟಿಗೆ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಥಿಯೇಟರ್ ಅಂಡ್ ಸೋಷಿಯಲ್ ವರ್ಕ್. ನೋಡಿ, ಇವರಿಗೆ ಬೇಸಿಕಲಿ ಇಸ್ ವರ್ಕಿಂಗ್ ಇನ್ BMTC, ಡೈರೆಕ್ಟರ್ ಆಫ್ BMTC ಬೆಂಗಳೂರು ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು ಬೇಸಿಕಲಿ ಡೈರೆಕ್ಟರ್ ಆಗಿದ್ರು ಕೂಡ ಪೊಯಿಟ್ರಿನ ಪ್ಯಾಷನ್ ಆಗಿ ತಗೊಂಡು ಅವರು ಡಿಫ್ರೆಂಟ್ ಜಾನರ್ ಆಫ್ ಲಿಟ್ರೇಚರ್ನ ಅವರು ಜೊತೆಗೆ ಥಿಯೇಟರ್ ಅಂಡ್ ಸೋಷಿಯಲ್ ವರ್ಕಲ್ಲೂ ಕೂಡ ತಮ್ಮ ಒಂದು ಇನ್ವಾಲ್ವ್ಮೆಂಟ್ನ ಅವರು ತೋರಿಸಿದ್ದಾರೆ ಅಂತ ಹೇಳ್ಬೋದು. He has brought out 24 books. He has done more than 24 books. So far, which includes 6 collection of poetry. ಅದರಲ್ಲಿ 6 collection of poetries ಇದ್ದಾವೆ. 4 of essays, 4 ಪ್ರಬಂಧಗಳನ್ನ ಬರೆದಿದ್ದಾರೆ. 3 plays, 3 ಡ್ರಾಮಾಸ್ನ ನಾಟಕಗಳನ್ನ ಬರೆದಿದ್ದಾರೆ. ಅಂಡ್ ಎ ಕಲೆಕ್ಷನ್ ಆಫ್ ಶಾರ್ಟ್ ಸ್ಟೋರೀಸ್, ಹಲವಾರು ಸಣ್ಣ ಕಥೆಗಳು ಕೂಡ ಅವರು ಬರೆದಿದ್ದಾರೆ. ಯಾರು? ಮುರ್ನಾಕುಡು ಚಿನ್ನಸ್ವಾಮಿ ಅವರು. He is widely translated into many Indian languages apart from English, Spanish and Hebrew. ನೋಡಿ, ಇವರು he has translated so many works. ಬೇರೆ ಭಾಷೆಯಿಂದ ಕನ್ನಡ ಭಾಷೆಗೆ, ಕನ್ನಡದಿಂದ ಬೇರೆ ಭಾಷೆ ಕೂಡ ಸುಮಾರು ವರ್ಕ್ನ ಇವರು ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ. ಇವು ಕೆಲವು ಲ್ಯಾಂಗ್ವೇಜ್ನ ಬಿಟ್ಟು, ಯಾವ ಅಂದರೆ ಇಂಗ್ಲೀಷ್, ಸ್ಪ್ಯಾನಿಷ್, ಹಿಬ್ರೂ ಲ್ಯಾಂಗ್ವೇಜ್ನ ಬಿಟ್ಟು ಅವರು ಬೇರೆ ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಅವರು ತಮ್ಮ ವರ್ಕ್ನ ಟ್ರಾನ್ಸ್ಲೇಟ್ ಕೂಡ ಮಾಡಿದ್ದಾರೆ. An anthology of his selected poems in Spanish has been brought out by the government of Venezuela under the World Poetry Series. ನೋಡಿ, ಇವರ ಒಂದು ಆಂಥೋಲಜಿ ಅಂದರೆ ಸಂಗ್ರಹ, ಅವರ ಒಂದು ಕವನ ಒಂದು ಸಂಗ್ರಹ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಪ್ಯಾನಿಷಲ್ಲಿ
ಗೌರ್ಮೆಂಟ್ ಆಫ್ ವೆನಿಜುಲಾ ಗೌರ್ಮೆಂಟ್ ಏನ್ ಮಾಡುತ್ತೆ, ವೆನಿಜುಲಾ ಇಸ್ ಅ ರಿಪಬ್ಲಿಕನ್ ನಾರ್ತ್ ಸೌತ್ ಇನ್ ಅಮೆರಿಕಾ ಆಫ್ ಕೆರಬಿಯನ್ ಅಚೀವ್ಡ್ ಇಂಡಿಪೆಂಡೆನ್ಸ್ ಒಂದು ಪ್ಲೇಸ್. ಆ ಒಂದು ವೆನಿಜುಲಾ ಗೌರ್ಮೆಂಟ್ ಅವರು ಅವರ ಒಂದು ವರ್ಲ್ಡ್ ಪೊಯಿಟ್ರಿ ಸೀರೀಸ್ ಅಲ್ಲಿ ಇವರ ಒಂದು ಪೊಯಿಟ್ರಿ ಕೂಡ ಸೆಲೆಕ್ಟ್ ಮಾಡಿಕೊಂಡು ಪಬ್ಲಿಷ್ ಕೂಡ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಓಕೆ, ಓವರ್ ಆಲ್ ಮುನ್ನಾಕುಡು ಚಿನ್ನಸ್ವಾಮಿ ಒನ್ ಆಫ್ ದ ಫೇಮಸ್ ಕನ್ನಡ ಪೊಯಿಟ್ who hails from Munnakudu village in Chamrajnagara district in Karnataka. He has written so many books, including 6 collection of poetry, 4 essays, 3 plays, and collection of short stories. He has completed the 2 postgraduates. The first one MCom, second one MA in Dalit Literature and Social Sciences. Presently, he has been working as a director of BMTC, Bangalore Metropolitan ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅವರು ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ವರ್ಕಲ್ಲಿ ಇದ್ರೂ ಕೂಡ ಅವ್ರಿಗೆ ಪೊಯಿಟ್ರಿ ಇಸ್ ಪ್ಯಾಷನ್. ಸೊ ಹಿ ಹ್ಯಾಸ್ ಮೂವ್ ಟುವರ್ಡ್ಸ್ ದ ಪೊಯಿಟ್ರಿ ಅಂಡ್ ಆಲ್ಸೋ ಡಿಫ್ರೆಂಟ್ ಜಾನರ್ ಆಫ್ ಲಿಟರೇಚರ್ ಅವರು ಅರ್ಥ ಮಾಡಿಕೊಂಡು ಹಿ ಹ್ಯಾಸ್ ವೆರಿ ಇಂಟ್ರೆಸ್ಟ್ ಇನ್ ಇಂಡಿಯನ್ ಕಲ್ಚರ್. ಸೊ ದಟ್ಸ್ ವೈ ಹಿ ಹ್ಯಾಸ್ ರಿಟನ್ ಸೋ ಮೆನಿ ಮೋರ್ ದನ್ 24 books. Okay, this is the small introduction about the author Munnakudu Chinnaswamy. ನೋಡಿ, ಬೇಸಿಕಲಿ the poem If I Was a Tree, ಇದು ಆಕ್ಚುಲಿ ಬೇಸಿಕಲಿ ಕನ್ನಡ ವರ್ಷನ್ ಇರೋದು. ಮುನ್ನಾಕುಡು ಚಿನ್ನಸ್ವಾಮಿ ಅವರು ಕನ್ನಡದಲ್ಲಿ ಬರೆದಿದ್ದಾರೆ. ಈ ಒಂದು ವರ್ಕ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋದು ರೋವೇನಾ ಹಿಲ್ ಅವರು. ಅವ್ರ ಬಗ್ಗೆ ಕೂಡ ಇಂಟ್ರೊಡಕ್ಷನ್ ಇದೆ, ತಿಳ್ಕೊಳ್ಳೋಣ. ಓಕೆನಾ, ಲಿಸನ್ ಹಿಯರ್. ಎ ನೋಟ್ ಆನ್ ದಿ ಟ್ರಾನ್ಸ್ಲೇಟರ್. ಕನ್ನಡ ಟು ಇಂಗ್ಲಿಷ್ಗೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ಒನ್ ಆಫ್ ದ ಫೇಮಸ್ ಇಂಗ್ಲಿಷ್ ರೈಟರ್ ರೋವೇನಾ ಹಿಲ್ ಅವರು. ಓಕೆ, ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಇದೆ, ತಿಳ್ಕೊಳ್ಳೋಣ. ರೋವೇನಾ ಹಿಲ್ ವಾಸ್ ಬಾರ್ನ್ ಇನ್ ಇಂಗ್ಲೆಂಡ್ in 1938 and went to school in New Zealand. She attended universities in New Zealand, Italy and India, University of Mysore. She taught English literature at the University of Venezuela where she lives. ನೋಡಿ, ರೋವೇನಾ ಹಿಲ್ ವಾಸ್ ಬಾರ್ನ್ ಇನ್ ಇಂಗ್ಲೆಂಡ್ ಅಲ್ಲಿ ಅವರು 1938 ಅಲ್ಲಿ ಅವರು ಬಾರ್ನ್ ಆಗ್ತಾರೆ. ಅಂಡ್ ವೆಂಟ್ ಟು ಸ್ಕೂಲ್ ಇನ್ ನ್ಯೂಜಿಲೆಂಡ್. ಅವ್ರೊಂದು ಸ್ಕೂಲ್ ಒಂದು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದವರು ನ್ಯೂಜಿಲೆಂಡ್ ಅಲ್ಲಿ. ಶಿ ಅಟೆಂಡೆಡ್ ದ ಯೂನಿವರ್ಸಿಟೀಸ್. ಶಿ ಹ್ಯಾಸ್ ಬಿನ್ ಅಟೆಂಡೆಡ್ ಸೋ ಮೆನಿ ಯೂನಿವರ್ಸಿಟೀಸ್ ದಟ್ ಲೈಕ್ ನ್ಯೂಜಿಲೆಂಡ್, ಇಟಲಿ ಅಂಡ್ ಇಂಡಿಯಾ. ಯೂನಿವರ್ಸಿಟಿ ಆಫ್ ಮೈಸೂರು ಕೂಡ ಅವರು ಬಂದು ಅಟೆಂಡ್ ಮಾಡಿದ್ದಾರೆ. ಶಿ ಟಾಟ್ ಇಂಗ್ಲಿಷ್ ಲಿಟ್ರೇಚರ್, ಆಂಗ್ಲ ಸಾಹಿತ್ಯವನ್ನು ಅವರು ಯೂನಿವರ್ಸಿಟಿ ಡಿ ಲಾಸ್ ಆಂಡೆಸ್ ಇನ್ ಮೆರಿಡಾ, ವೆನಿಜುವೆಲಾ ಅಲ್ಲಿ ಅವರು ಕಂಪ್ಲೀಟ್ ಮಾಡ್ತಾರೆ. ವೇರ್ ಶಿ ಲಿವ್ಸ್, ಅಲ್ಲಿ ಅವರು ವಾಸವಾಗಿದ್ದಾಗ. ಶಿ ಹ್ಯಾಸ್ ಪಬ್ಲಿಷ್ಡ್ 4 books ಆಫ್ ಪೊಯಮ್ಸ್ ಇನ್ ಸ್ಪ್ಯಾನಿಷ್. ಅವರು 4 ಬುಕ್ಸ್ನ ಪಬ್ಲಿಷ್ ಕೂಡ ಮಾಡಿದ್ದಾರೆ. ಯಾವ ಲ್ಯಾಂಗ್ವೇಜ್ ಅಲ್ಲಿ? ಸ್ಪ್ಯಾನಿಷ್ ಅಲ್ಲಿ. ಆಸ್ ವೆಲ್ ಆಸ್ ಪೊಯಮ್ಸ್ ಕೂಡ ಪಬ್ಲಿಷ್ ಮಾಡಿದ್ದಾರೆ. ಎಸ್ಸೇಸ್, ಪ್ರಬಂಧಗಳನ್ನ ಅಂಡ್ ಟ್ರಾನ್ಸ್ಲೇಷನ್ಸ್ ಇನ್ ಪಿರಿಯಾಡಿಕಲ್ ಎಸ್ಸೇಸ್ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಇನ್ನು ವೆನೆಜುವೆಲಾ ಒಂದು ಪ್ಲೇಸಲ್ಲಿ, ಕೊಲಂಬಿಯಾದಲ್ಲಿ, ಇಂಡಿಯಾ, US ಎಲ್ಲ ಕಡೆಯೂ ಕೂಡ ತಮ್ಮ ಒಂದು ವರ್ಕ್ನ ಅವರು ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. She has translated some of Kannada's best known poet into Spanish. ಇವರು ಹಲವಾರು ಕನ್ನಡದಲ್ಲಿ ಬರುವಂಥ ಹಲವಾರು ಬೆಸ್ಟ್ ಪೊಯಮ್ಸ್ನ ಅವರು ತಗೊಂಡು ಸ್ಪ್ಯಾನಿಷ್ ಭಾಷೆಗೆ ಮತ್ತು ಇಂಗ್ಲಿಷ್ ಭಾಷೆಗೆ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಮೋರ್ ಇಂಪಾರ್ಟೆಂಟ್ಲಿ ಈಸ್ ಟು ಅವರ್ ಕ್ರೆಡಿಟ್, ಶಿ ಹ್ಯಾಸ್ ಟ್ರಾನ್ಸ್ಲೇಟೆಡ್ several literary works in Indian languages to English and Spanish. ಅವರಿಗೊಂದು ಕ್ರೆಡಿಟ್ ಸಲ್ಲುತ್ತೆ. ಯಾಕಂದರೆ ಕನ್ನಡದಲ್ಲಿ ಇರುವಂಥ, ಇಂಡಿಯಾದಲ್ಲಿ ಫೇಮಸ್ ಆಗಿರುವಂಥ ಹಲವಾರು ಪೊಯಮ್ಸ್ಗಳನ್ನ, ಕನ್ನಡ ಪೊಯಮ್ಸ್ನ ಅವರು ಇಂಗ್ಲೀಷ್ಗೆ ಮತ್ತು ಸ್ಪ್ಯಾನಿಷ್ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡುವಂಥ ಕ್ರೆಡಿಟು ಅವರಿಗೆ ಸಲ್ಲುತ್ತೆ. ಯಾರಿಗೆ? ರೋವೇನಾ ಹಿಲ್ ಅವರಿಗೆ. ಓಕೆ, ದಿಸ್ ಈಸ್ ದ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ದಿ ಟ್ರಾನ್ಸ್ಲೇಷನ್ ಆಥರ್, ದಟ್ ಈಸ್ ರೋವೇನಾ ಹಿಲ್. ಓಕೆ, ಬೇಸಿಕಲಿ ದ ಪೊಯಮ್ ಇರೋದು ಕನ್ನಡದಲ್ಲಿ, ಅಂದರೆ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿರೋದು ರೋವೇನಾ ಹಿಲ್ ಅವರು. ಓಕೆ, ನೆಕ್ಸ್ಟ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ನೋಡಿ, ಪ್ರೀ ರೀಡಿಂಗ್ ಆಕ್ಟಿವಿಟಿಯಲ್ಲಿ ಒಂದು ಕ್ವಶನ್ ಕೇಳಿದ್ದಾರೆ. ಡು ಯು ಥಿಂಕ್ ದಟ್ ಬೀಯಿಂಗ್ ಎ ಟ್ರೀ ಈಸ್ ಮೋರ್ ಕನ್ವೀನಿಯಂಟ್ ದ್ಯಾನ್ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್? ಏನಪ್ಪ? ಡು ಯು ಥಿಂಕ್ ದಟ್ ಬೀಯಿಂಗ್ ಎ ಟ್ರೀ ಈಸ್ ಮೋರ್ ಕನ್ವೀನಿಯಂಟ್ ದ್ಯಾನ್ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್? ಅಂದರೆ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ,
ಮನುಷ್ಯರಾಗಿ ಹುಟ್ಟೋದಕ್ಕಿಂತ ಮರ ಹುಟ್ಟೋದೇ ಬೆಟ್ರ, ಉತ್ತಮನ ಅನ್ನಿಸ್ತಾ ಇದೆ ನಿಮಗೆ ಅಂತ ಕೇಳ್ತಾರೆ. ಡು ಯು ಥಿಂಕ್ ದಟ್ ಬೀಯಿಂಗ್ ಎ ಟ್ರೀ ಆಗೋದು ಮನುಷ್ಯರಾಗಿ ಹುಟ್ಟೋದಕ್ಕಿಂತ ಬೆಟ್ರು? ಯಾಕೆ ಆ ಥರ ಹೇಳ್ತಾ ಇದ್ದಾರೆ? ನಾನೊಂದು ಮರವಾಗಿದ್ದಾರೆ, ಮರ ಆಗಿದ್ರೆ ಎಷ್ಟೋ ಬೆಟ್ರ್ ಆಗಿತ್ತು, ಮನುಷ್ಯ ಹುಟ್ಟೋದಕ್ಕಿಂತ ಮರ ಆಗಿರೋದೇ ಬೆಟ್ರ ಅಂತ ಎಲ್ಲಿ ಕೇಳ್ತಾ ಇದ್ದಾರೆ. ಅದು ನೀವು ಡಿಸ್ಕಸ್ ಮಾಡಿ ಬೆಟ್ರ ಯಾಕೆ ಏನಕ್ಕೆ ಅಂತ ಇಲ್ಲಿ ನಾವು ಪೊಯಮ್ನ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ದಿಸ್ ಈಸ್ ದ ಪ್ರೀ ರೀಡಿಂಗ್ ಆಕ್ಟಿವಿಟಿ. ಓಕೆ, ಬಟ್ ಇನ್ ದಿಸ್ ಪರ್ಟಿಕ್ಯುಲರ್ ಪೊಯಮ್, ಇಫ್ ಐ ವಾಸ್ ಎ ಟ್ರೀ, we can observe one of the strong major theme is casteism. But in our society we can see so many discrimination, that is gender discrimination, racial discrimination, and also casteism. We can see these are all things we can see in our society. But the present poem, If I Was a Tree, is a satire on social discrimination. The poem, If I Was a Tree, is a satire on social discrimination and also the casteism. Okay, casteism is one of the strong major theme in this particular poem. ಯಾಕೆ ಏನಕ್ಕೆ ಇಲ್ಲಿ ಕ್ಯಾಸ್ಟಿಸಮ್ ಅನ್ನೋ ಮಾತು ಏನಕ್ಕೆ ಬರ್ತಾ ಇದೆ? ಯಾಕೆ ಇಫ್ ಐ ವಾಸ್ ಎ ಟ್ರೀ ಟೈಟ್ಲೇ ತುಂಬ ಮೀನಿಂಗ್ಫುಲ್ ಆಗಿದೆ. ನಾನೊಂದು ಮರವಾಗಿದ್ರೆ ಬೆಟರ್ ಆಗಿರ್ತಾ ಇತ್ತು. But before I will start the poem, we can observe the casteism in our society. Present day, casteism ಯಾವ ಲೆವೆಲ್ಗೆ ಇದೆಯಪ್ಪ ಅಂತಂದರೆ, ದ ಅನ್ಟಚಬಲ್ಸ್, ಅಸ್ಪೃಶ್ಯತೆ ಅನ್ನೋದು ಇವತ್ತು ತುಂಬನೇ ಲಾರ್ಜ್ ಸ್ಕೇಲಲ್ಲಿ ಇವತ್ತು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದೆ. 90s ಕೂಡ ಇದು ತುಂಬ ಅತಿ ಹೆಚ್ಚಾಗಿತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮುಲ್ಕರಾಜ್ ಆನಂದ್ ಅನ್ಟಚಬಲ್ಸ್. ಓಕೆ, ಮುಲ್ಕರಾಜ್ ಆನಂದ್ ಅವರು ಬಂದಿರುವಂಥ ಅನ್ಟಚಬಲ್ ಅಸ್ಪೃಶ್ಯತೆನ ವರ್ತೆ ಇದಕ್ಕೆ ಒಂದು ನಿದರ್ಶನ. ಅಂದರೆ ಒಂದು ಕ್ಯಾಸ್ಟಿಸಮ್ ಯಾವ ಲೆವೆಲ್ಗೆ ಇತ್ತು ಅಂದರೆ ಅದಕ್ಕೆ ಎಕ್ಸಾಂಪಲ್ ಅಂತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜಾತಿ ವ್ಯವಸ್ಥೆ ವಿರುದ್ಧ ತುಂಬ ಹೋರಾಟ ಮಾಡುವಂಥ ಶ್ರೀಮಂತ ವ್ಯಕ್ತಿ. ಅವರು ಅವ್ರ ಲೈಫಲ್ಲಿ ಯಾವ ಥರ ಕಷ್ಟಪಟ್ಟರು, ಕ್ಯಾಸ್ಟಲ್ಲಿ ಯಾವ ಥರ ಅವ್ರಿಗೆ ಕೀಳು ಜಾತಿ ಹುಟ್ಟಿರೋದಕ್ಕೆ ಅವ್ರಿಗೆ ಯಾವ ಥರ ಅವಮಾನ ಮಾಡಿ ಅವ್ರನ್ನ ಎಜುಕೇಷನ್ನೇ ವಂಚಿತರನ್ನು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅಂಥ ಟೈಮಲ್ಲಿ ಅವರಿಂದ ಹೋರಾಟ ಮಾಡಿದ್ರು. ಅದೇ ಥರ ಇಲ್ಲಿ ಮುಡ್ನಾಪುರ ಚಿನ್ನಸ್ವಾಮಿ ಅವರು ಬೇಸಿಕಲಿ ಹಿ ಹ್ಯಾಸ್ ಬಿನ್ ಸ್ಟಡಿ ದಲಿತ್ ಲಿಟ್ರೇಚರ್, ದಲಿತ ಸಾಹಿತ್ಯನ ಅವರು ಲೀಡ್ ಮಾಡಿದ್ದಾರೆ. ಅದು ಓದ್ಕೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಇರುವಂಥ ಒಂದು ಪ್ರೆಸೆಂಟ್ ದ ಮೇನ್ ಪ್ರಾಬ್ಲಮ್ ಅಂತಂದರೆ ದ ಕ್ಯಾಸ್ಟಿಸಮ್. ಆ ಕ್ಯಾಸ್ಟಿಸಮ್ ಏನಾದ್ರು ಮಾಡಿ ರಿಮೂವ್ ಮಾಡಬೇಕು. ಬಿಕಾಸ್ ಈಸ್ ಆಲ್ಸೋ ಬೇಸಿಕಲಿ ಒಬ್ಬ ದಲಿತ ರೈಟರ್. ಅವರು ದಲಿತ ಜನರಲ್ಲಿ ಹುಟ್ಟಿರೋ ರೈಟರ್ ಆಗಿರೋದ್ರಿಂದ ಹಲವಾರು ಬದಲಾವಣೆಗಳನ್ನ ಇಲ್ಲಿ ತೊಗೊಂಬರ್ಬೇಕು ಈ ಸಮಾಜದಲ್ಲಿ. ಅದಕ್ಕೆ ಡಿಪೆಂಡ್ ಆಗಬಾರ್ದು ಅಂತೇಳಿ ಅವ್ರು ಏನು ಮಾಡ್ತಾರೆ, ಈ ಪೊಯಮ್ನ ಬರೀತಾ ಹೋಗ್ತಾರೆ. ಥ್ರೂ ದ ಪೊಯಮ್ ಮುಖಾಂತರ ಸೊಸೈಟಿಗೆ ಒಂದು ಅವೇರ್ನೆಸ್ ಮೂಡಿಸೋ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಮೂರ್ನಾಲ್ಕು ಚಿನ್ನಸ್ವಾಮಿ ಅವರು. ದಟ್ ಈಸ್ ದ ಪೊಯಮ್ ಇಫ್ ಐ ವಾಸ್ ಎ ಟ್ರೀ. ನಾನೊಂದು ಮರವಾಗಿದ್ದರೆ, ಅಯ್ಯೋ ನಾನು ಮರ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು, ಯಾಕಾದ್ರೂ ಮನುಷ್ಯರ ಬಿಟ್ಬಿಟ್ಟು ಅಂತ ಅವರು ತುಂಬ ಇಂಟೆನ್ಸ್ ಪೇರಲ್ಲಿ ಇವರು ಮಾತು ಹೇಳ್ತಾ ಹೋಗ್ತಾರೆ. ಯಾಕೆ ಹೇಳ್ತಾರೆ, ಏನು ಇವರು ಟೈಟಲ್ಲು, ವಾಟ್ ಇಸ್ ಆ್ಯಕ್ಚುಲಿ ಸಿಗ್ನಿಫಿಕೆನ್ಸ್ ಆಫ್ ದ ಟೈಟಲ್ ಏನು ಅಂತ ನಾವು ಈಗ ನೋಡ್ತಾ ಹೋಗೋಣ. ಲೆಟ್ ಅಸ್ ಡಿಸ್ಕಸ್. ಲಿಸನ್ ಹಿಯರ್. If I was a tree, the bird wouldn't ask me before it builds nest what caste I am. When sunlight embraced me, my shadow wouldn't feel defiled. My friendship with the cool breeze and the leaves would be sweet. Raindrops wouldn't turn back, taking me for a dog eater. When I branch out further from my roots, Mother Earth wouldn't flee shouting for a bath. The sacred cow would scrap her body on my back, scratching wherever it itched, and the 300,000 gods sheltering inside her would touch me. Who knows, at the end, hacked into pieces of dry wood, burning in the holy fire, I might be made pure or becoming the buyer for a sinless body, be borne on the shoulders of 4 good men.
ಟ್ರಾನ್ಸ್ಲೇಟೆಡ್ ಫ್ರಮ್ ಕನ್ನಡ ಬೈ ರೋವೆನಾ ಹೇಲ್. ನೋಡಿ, look at the poem. If I was a tree. This poem is a satire on social discrimination. ಸಮಾಜದಲ್ಲಿ ಆಗ್ತಿರುವಂತ ಒಂದು ಭೇದ ಭಾವ, ಒಂದು ತಾರತಮ್ಯ, ಡಿಸ್ಕ್ರಿಮಿನೇಷನ್ ಮೀನ್ಸ್ ತಾರತಮ್ಯ ಆಗೋದು, ಭೇದ ಭಾವ ಮಾಡೋದು ಯಾವ ತರ ನಡೀತಾ ಇದೆ. ಸೆಟೈರ್ ಆನ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂಡ್ ಕ್ಯಾಸ್ಟಿಸಮ್. ಇನ್ ದಿಸ್ poem the speaker brings out the real concept of the defilement and purification. ಯಾವ ತರ ಅದನ್ನ ಹೇಳ್ತಾ ಇದ್ದಾರೆ, ಯಾಕೆ ಇವರು ಇಫ್ ಐ ವಾಸ್ ಎ ಟ್ರೀ ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಈಗ ನೋಡ್ತಾ ಹೋಗೋಣ. ಇಫ್ ಐ ವಾಸ್ ಎ ಟ್ರೀ, ನಾನೊಂದು ಮರವಾಗಿದ್ದರೆ, ದ ವರ್ಲ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಟ್ ಇಟ್ಸ್ ನೆಸ್ಟ್ ವಾಟ್ ಕ್ಯಾಸ್ಟ್ ಐ ಆಮ್ when sunlight embraced me my shadow wouldn't feel defiled. ನೋಡಿ, ನಾನೊಂದು ಮರವಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್ what caste I am when sunlight embraces me my shadow wouldn't feel defiled. ನೋಡಿ, ನಾನೊಂದು ಮರವಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಬಿಕಾಸ್ ದ ಬರ್ಡ್ ವುಡಂಟ್ ಆಸ್ಕ್ ಮೀ, ಅಂದ್ರೆ ಪಕ್ಷಿಗಳು, ಹಕ್ಕಿಗಳು ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ನೀನು ಯಾವ ಜಾತಿ ಯಾವ ಜಾತಿ. ಯಾಕಂದ್ರೆ ಪಕ್ಷಿಗಳು ಗೂಡು ಕಟ್ತಾ ಇರ್ಬೇಕಾದ್ರೆ ಒಂದು ಹಕ್ಕಿ ಗೂಡು ಕಟ್ಟುತ್ತೆ. ಹಕ್ಕಿ ಗೂಡು ಕಟ್ಟಬೇಕಾದ್ರೆ ಅದು ಮರ ನೀನು ಈ ಜಾತಿ ಪಕ್ಷಿ ನೀನು ಬೇಡ ಹೋಗಿ ಹಿಂಗೆ ಮಾತಾಡೋ ಅಂತ ಭೇದ ಭಾವ ಮಾಡೋದಿಲ್ಲ. ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡುವಂಥ ಗುಣ ಮರ ಹಾಕಿದೆ. ಅಂತ ಮರ ನಾನಾಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ವಾಟ್ ಕ್ಯಾಸ್ಟ್ ಐ ಆಮ್. ಅಯ್ಯೋ, ನಾನು ಮರ ಆಗಿದ್ದರೆ ಹಕ್ಕಿಗಳ ಗೂಡು ಕಟ್ಟಬೇಕಾದ್ರೆ ಯಾವ ಜಾತಿ ಅಂತ ಮರ ಭೇದ ಭಾವ ಮಾಡಲ್ಲ, ಎಲ್ಲರೂ ಕೂಡ ಈಕ್ವಲ್ಗೆ ಟ್ರೀಟ್ ಮಾಡುತ್ತೆ. ಅಂತ ಮರ ನಾನಾದರೂ ಆಗಲಿದೆ. ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಡ್. ಈಗ ಅಸ್ಪೃಶ್ಯತೆಯಲ್ಲಿ ಅವರು ಕೀಳ್ ಜಾತಿಲಿ ಹುಟ್ಟಿರೋದಕ್ಕೆ ಅವರ ಒಂದು ನೆರಳು ಕೂಡ ಅಪವಿತ್ರ ಆಗುತ್ತೆ ಬಿದ್ದರೆ ಅಂತ ಹೇಳಿ ಅಪ್ಪರ್ ಕ್ಯಾಸ್ಟ್ ಲೋಯರ್ ಕ್ಯಾಸ್ಟ್ನ ಟ್ರೀಟ್ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಹೇಳ್ತಾ ಹೋಗ್ತಾರೆ, ಇನ್ ಸನ್ಲೈಟ್, ಆ ಸೂರ್ಯನ ಕಿರಣ, ಎಂಬ್ರಾಸ್ಡ್ ಮೀ, ಅಪ್ಪಿಕೊಂಡಾಗ ನಾನು ಮೈ ಶಾಡೋ ವುಡಂಟ್ ಫೀಲ್ ಡಿಫೈಡ್, ಇನ್ನು ಬೇರೆ ಜಾತಿಯವರು ಕೀಳು ಜಾತಿಯವರು ಅಂತ ಹಿಂದೆ ಸರಿತಾ ಇರಲಿಲ್ಲ. ಯಾಕಂದ್ರೆ ಈ ಮನುಷ್ಯರಾದ್ರೆ ಆ ನೆರಳು ಸಮೇತ ಬಿದ್ದರೂ ಕೂಡ ಅಪವಿತ್ರ ಅಂತಾರೆ. ಆದರೆ ಆ ಸೂರ್ಯನ ಕಿರಣ ಆ ಮರದ ಮೇಲೆ ಬಿದ್ದಾಗ ಎಲ್ಲ ಮರದ ಕೆಳಗಡೆ ಎಲ್ಲ ನೆರಳು ಬೀಳುತ್ತೆ. ಆ ನೆರಳಲ್ಲಿ ಎಲ್ಲರೂ ಕೂಡ ಆಶ್ರಯ ಪಡ್ಕೊಳ್ತೀವಿ. ಬರೀ ಒಂದೇ ಜಾತಿಯರು ಅಂತಿಲ್ಲ, ಎಲ್ರಿಗೂ ಕೂಡ ಈಕ್ವಲ್ ಆಗಿ ಒಂದು ನೋಡುವಂಥ ಒಂದು ಮನೋಭಾವ ಮರಕ್ಕಿದೆ. ಅಂತ ಮರ ನಾನು ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು. ಅಯ್ಯೋ, ಯಾಕಾದರೂ ಈ ಕೀಳು ಜಾತಿಯಲ್ಲಿ ಹುಟ್ಬಿಟ್ಟು ನಾವು. ಇಫ್ ಐ ವಾಸ್ ಎ ಟ್ರೀ ಕಡೆ ಫಾರ್ ಎಕ್ಸಾಂಪಲ್ ನೀವು ಅಂಬೇಡ್ಕರ್ ನೋಡ್ತಾ ಹೋಗ್ಬೋದು. ಅಂಬೇಡ್ಕರ್ ಅವರು ಚಿಕ್ಕವರಾಗಿದ್ದಾಗ ಅಲ್ಲಿ ಒಂದು ಸಿಚುವೇಶನ್ ಹೇಗಿತ್ತಪ್ಪ ಅಂದರೆ, ಅಲ್ಲಿ 4 ಕ್ಯಾಸ್ಟ್ ಇದೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅಂಡ್ ಶೂದ್ರ. ದ 4 ವರ್ಣ ಸಿಸ್ಟಮ್ ಅಲ್ಲಿ 4 ಕ್ಯಾಸ್ಟ್ ಬರುತ್ತೆ, ಅಪ್ಪರ್ ಅಂಡ್ ಲೋಯರ್ ಕ್ಯಾಸ್ಟ್. ನೋಡಿ, ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ 4 ಕ್ಯಾಸ್ಟ್ ಕೂಡ ಒಂದು ಅವರು ಕೆಲಸಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆ ಕೀಳ್ ಜಾತಿಯವರು ಆ ಮೇಲ್ ಜಾತಿಯವರು ಏರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಕೂಡ ಅವರು ಕಟ್ಕೊಂಡು ಇಲ್ಲಿ ಪರಕೆ, ಕಡ್ಡಿ ಪರಕೆನ ಹಿಂದೆ ಕಟ್ಕೊಂಡು ಅವ್ರುಗಳು ಬಂದರೂ ಸಮೇತ ಅವರು ಆ ಮಡಿಕೆ ಕುತ್ತಿಗೆ ಅವರು ಮಡಿಕೆ ನೇತಾಕೊಂಡ್ರು ಉಗುಳನ್ನ ಅದ್ರ ಉಳ್ಕೋಬೇಕು. ಅವ್ರು ನಡೆದಿರೋ ಜಾಗ ಕೂಡ ಆ ಗುರ್ತು ಬೀಳ್ಬಾರ್ದು ಅಂತ ಆ ಪರಕೆ ಸಮೇತನೇ ಅವರು ನಡ್ಕೊಂಡು ಹೋಗ್ತಾ ಇದ್ರು, ಕಟ್ಕೊಂಡು ಹಂಗೆ ಹೊಡ್ಕೊಂಡು ಬರ್ತಾ ಇರುತ್ತೆ, ಗೂಡ್ಸ್ಕೊಂಡು ಬರ್ತಾ ಇರುತ್ತೆ. ನೋಡಿ ಯಾವ ಲೆವೆಲಿಗೆ ಇತ್ತು ಅಂತ ಇದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂದರೆ, ಅಲ್ಲೇ ಒಂದು ಕ್ಯಾಸ್ಟಿಸಮ್ ಆಗ ಹೇಗಿತ್ತು ಅದೇ ಥರ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರ್ನಾಲ್ಕು ಚಿನ್ನಸ್ವಾಮಿಯವರು ನಾನೊಂದು ಮರವಾಗಿದ್ದರೆ ಚೆನ್ನಾಗಿರ್ತಾ ಇತ್ತು. ಹಕ್ಕಿಗಳು ಗೂಡು ಕಟ್ಟಕ್ಕಿನ ಮುಂಚೆ ಯಾವ ಜಾತಿ ಅಂತ ಮರ ಕೇಳ್ತಿರ್ಲಿಲ್ಲ. ಬಿಸಿಲು ತಪ್ಕೊಂಡಾಗ ಯಾವುದೇ ಥರ ಇಲ್ಲಿ ನೋಡಿ, ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಡ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ನೋಡಿ, ಇಲ್ಲಿ ಕನ್ನಡ ವರ್ಷ ಕೂಡ ಕೊಟ್ಟಿದ್ದಾರೆ. ನಾನೊಂದು ಮರವಾಗಿದ್ದರೆ ಅಕ್ಕಿ ಗೂಡು ಕಟ್ಟುವ ಮುನ್ನ ಕೇಳುತ್ತಿರಲಿಲ್ಲ ಇನ್ನು ಯಾವಾಗ ಕೂಡ ಬಿಸಿಲು ನನ್ನ ಹತ್ತಿಕೊಂಡಾಗ ನೆರಳಾಗುತ್ತಿರಲಿಲ್ಲ ಮೈಲಿಗೆ ತಮ್ಮೆಲ್ಲರ
ಕೂಡ ಎಲೆಗಳ ಸ್ನೇಹ ಮಧುರವಾಗಿರ್ತಿತ್ತು ಅಂತ ಹೇಳಿ ಹೇಳ್ತಾ ಹೋಗ್ತು. ಅಂದರೆ ಮುರ್ನಾಕುಡು ಚಿನ್ನಸ್ವಾಮಿಯವರು ಬೇಸಿಕಲಿ ಇಲ್ಲಿ ಸಟೈರ್ ಆ್ಯಂಡ್ ಡೋಸ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಈ ಪಾಯಿಂಟ್ಸ್ ಔಟ್ ದ ಕ್ಯಾಸ್ಟಿಸಮ್, ಸ್ಪೆಷಲಿ ದ ಲೋಯರ್ ಕ್ಯಾಸ್ಟ್ ಪೀಪಲ್. ಅವ್ನು ಯಾವ ಥರ ಟ್ರೀಟ್ ಮಾಡ್ತಾರೆ. ಎಕ್ಸಾಂಪಲ್, ನೀವು ಅಂಬೇಡ್ಕರ್ ಟೈಮಲ್ಲಿ ಅಂಬೇಡ್ಕರ್ ಬಂದಿರೋ ಬುಕ್ಕಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಯಾವ ಥರ ಅವ್ರನ್ನ ಟ್ರೀಟ್ ಮಾಡ್ತಾಯಿದ್ರು, ಅವ್ರು ಪರಕೆ ಕಟ್ಕೊಂಡು ಹೇಗೆ ನಡ್ಕೊಂಡು ಹೋಗ್ತಾಯಿದ್ರು, ಅವ್ರು ನಡೆದಿರೋ ಗುರುತು ಸಮೇತ ಕಾಣಬಾರ್ದು ಅಂತ ಆ ಥರ ಸಿಸ್ಟಮ್ ಮಾಡಿದರು. ಅವ್ರು ಉಗುಳು ಬಂದು ಕೂಡ ಮಡಿಕೆಯಲ್ಲಿ ಉಳ್ಕೋಬೇಕು. ಈ ಥರ ಹಲವಾರು ಒಂದು ಕನ್ನಿಂಗ್ ಅರೇಂಜ್ಮೆಂಟ್ಸ್, ಒಂಥರ ವಿಯರ್ಡ್ ಸಿಸ್ಟಮ್ಸ್ನ ಅವರು ಅಲ್ಲಿ ಮಾಡ್ತಾ ಇದ್ರು. ಅದೆಲ್ಲ ಆಗಬಾರ್ದು ಅಂತೇಳಿ ಅಂಬೇಡ್ಕರ್ ಕೂಡ ತುಂಬ ಹೋರಾಟ ಮಾಡಿ ಕೊನೆಗೆ ಸಂವಿಧಾನವನ್ನು ಕಟ್ಬಿಟ್ಟು ಅದರಲ್ಲಿ ಎಲ್ಲರೂ ಕೂಡ ಈಕ್ವಲ್ ಫ್ರೀಡಮ್ ಸಿಗೋ ಥರ ಹೋರಾಟ ಮಾಡಿದರು. ಅದೇ ಥರ ಇಲ್ಲೂ ಕೂಡ ಮುರ್ನಾಕುಡು ಚಿನ್ನಸ್ವಾಮಿ ಹೇಳ್ತಾ ಹೋಗ್ತಾರೆ, ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ವಾಟ್ ಕ್ಯಾಸ್ಟ್ ಐ ಆಮ್, ವೆರ್ ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಡ್, ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್. ನಾನು ಮರ ಆಗಿದ್ದರೆ ಮೈ ಫ್ರೆಂಡ್ಶಿಪ್, ನನ್ನ ಸ್ನೇಹ, ಕೂಲ್ ಬ್ರೀಸ್ ಅಂದರೆ ತಂಗಾಳಿ, ಆ ಎಲೆಗಳ ಒಂದು ತಂಬೆಲರ ಒಂದು ಎಲೆಗಳ ಒಂದು ಸ್ನೇಹ ಎಷ್ಟು ಮಧುರವಾಗಿರ್ತದೆ, ಎಷ್ಟು ಸ್ವೀಟ್ ಆಗಿರ್ತಾ ಇತ್ತು. ಅಯ್ಯೋ ಅಂಥ ಮರ ನಾನಾಗಲಿಲ್ವೇ, ನಾವು ಒಂದು ಕೆಲವು ಟೈಮ್ ಅನಿಸುತ್ತೆ ನಾವು ಹಕ್ಕಿ ಆಗಿದ್ದರೆ ಇಷ್ಟು ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರ್ಬೋದಿತ್ತು ಅಂತ. ಆದರೆ ಇಲ್ಲಿ ಮನುಷ್ಯ ಹುಟ್ಟಿದ ಮೇಲೆ ಇಷ್ಟೊಂದು ಅವಮಾನ ಅನುಭವಿಸೋದಕ್ಕಿಂತ ನನ್ನ ಮರ ಆಗಿದ್ದರೆ ಬೆಟರ್ ಆಗಿರ್ತಾ ಇತ್ತು. ಬಿಕಾಸ್ ಫಸ್ಟ್ ಅವ್ರು ಏನು ಹೇಳ್ತಾರೆ, ಒಂದು ಬರ್ಡ್ಸ್ ನೆಸ್ಟ್ ಆಗಿರಬೇಕು ಅಂತ ಹೇಳ್ತಾರೆ. ಸೆಕೆಂಡ್ ಅಲ್ಲಿ ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟು ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುರ್ನಾಕುಡು ಚಿನ್ನಸ್ವಾಮಿಯವರು. ನಾನೊಂದು ಮರವಾಗಿದ್ದರೆ ಆ ತಂಗಾಳಿ, ಆ ತಂಬೆಲರ ಒಂದು ಸ್ನೇಹ ಎಷ್ಟು ಮಧುರವಾಗಿರ್ತಾ ಇತ್ತು ನನ್ನ ಮರ ಆಗಿದ್ದರೆ. ಎಲೆಗಳ ಹಚ್ಚು ಹಸಿರಾಗಿ ಎಲೆಗಳು, ಆಮೇಲೆ ಸಿಗುವಂಥ ಗಾಳಿ, ಈ 4 ಜನಕ್ಕೆ ನಾನು ಹೆಲ್ಪ್ ಆಗ್ತಾ ಇದ್ದೆ. ಮರ ಆಗಿದ್ರೆ ಎಷ್ಟೋ ಚೆನ್ನಾಗಿರ್ತೈತಿ. ಯಾಕಾದರೂ ಈ ಒಂದು ಮನುಷ್ಯ ಕುಲದಲ್ಲಿ ಹುಟ್ಟುಬಿಟ್ನೋ, ಅದರಲ್ಲೂ ಕೀಳು ಜಾತಿಯಲ್ಲಿ ಯಾಕಾದರೂ ಹುಟ್ಟುಬಿಟ್ನೋ ಅಂತೇಳಿ ಅವರು ತುಂಬ ಒಂದು ವಿಡಂಬಾತ್ಮಕವಾಗಿ, ತುಂಬ ಒಂದು ಪೇನ್ ಫೀಲಲ್ಲಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಮುರ್ನಾಕುಡು ಚಿನ್ನಸ್ವಾಮಿ ಅವರು. ಓಕೆ, ದ ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್, ವೆನ್ ಐ ಬ್ರಾಂಚ್ ಔಟ್ ಫರ್ದರ್ ಫ್ರಮ್ ಮೈ ರೂಟ್ಸ್ ಮದರ್ ಅರ್ತ್ ವುಡಂಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾಲ್. ನೋಡಿ, ಫಸ್ಟ್ ಇಲ್ಲಿ ಹೇಳ್ತಾ ಹೋಗ್ತಾರೆ, ಇಫ್ ಐ ವಾಸ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ಮೀ ಬಿಫೋರ್ ಇಟ್ ಬಿಲ್ಡ್ಸ್ ಇಟ್ಸ್ ನೆಸ್ಟ್ ವಾಟ್ ಕ್ಯಾಸ್ಟ್ ಐ ಆಮ್, ವೆನ್ ಸನ್ಲೈಟ್ ಎಂಬ್ರಾಸ್ಡ್ ಮೀ ಮೈ ಶಾಡೋ ವುಡಂಟ್ ಫೀಲ್ ಡಿಫೈಲ್ಡ್, ಮೈ ಫ್ರೆಂಡ್ಶಿಪ್ ವಿತ್ ದ ಕೂಲ್ ಬ್ರೀಸ್ ಅಂಡ್ ದ ಲೀವ್ಸ್ ವುಡ್ ಬಿ ಸ್ವೀಟ್ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ ಮುರ್ನಾಕುಡು ಚಿನ್ನಸ್ವಾಮಿ ಅವರು. ನೆಕ್ಸ್ಟ್, ದ ರೈನ್ ಡ್ರಾಪ್ಸ್ ವುಡಂಟ್ ಟರ್ನ್ಸ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್, ವೆನ್ ಐ ಬ್ರಾಂಚ್ ಔಟ್ ಫರ್ದರ್ ಫ್ರಮ್ ಮೈ ರೂಟ್ಸ್ ಮದರ್ ಅರ್ತ್ ವುಡಂಟ್ ಫ್ಲೀ ಶೌಟಿಂಗ್ ಫಾರ್ ಎ ಬಾಲ್. ನೋಡಿ, ರೈನ್ ಡ್ರಾಪ್ಸ್, ಆ ಮಳೆ ಹನಿಗಳು ಕೂಡ ವುಡ್ ಟರ್ನ್ ಬ್ಯಾಕ್ ಟೇಕಿಂಗ್ ಮೀ ಫಾರ್ ಎ ಡಾಗ್ ಈಟರ್. ಡಾಗ್ ಈಟರ್ ಮೀನ್ಸ್ ಒನ್ ಹೂ ಬಾರ್ನ್ ಇನ್ ಎ ಲೋ ಕ್ಯಾಸ್ಟ್. ನೋಡಿ, ಇಲ್ಲಿ ಡಿಫೈಲ್ಡ್ ಮೀನ್ಸ್ ಅಂದರೆ ಡರ್ಟಿ. ಲುಕ್ ಅಟ್ ದ ವರ್ಡ್ಸ್ ಮೀನಿಂಗ್. Defiled means dirty, but also breeze. Dog eater. Look at the word dog eater. Dog eater means the one who born in low caste. The one who born in low caste. Okay, and breeze means tangali. ಓಕೆ, ಹಾಗಾದರೆ ನೆಕ್ಸ್ಟ್ ರಿಮೈನಿಂಗ್ ಸ್ಟ್ಯಾಂಜರ್ಸ್ ಅಲ್ಲಿ ಇನ್ನು ಯಾವ ಥರ ಒಂದು ಅವರ ಫೀಲಿಂಗ್ಸ್ನ ಯಾವ ಥರ ಅವರು ಎಕ್ಸ್ಪ್ರೆಸ್ ಮಾಡ್ತಾರೆ, ನೀ ಯಾಕೆ ಮರ ಆಗಿದ್ದರೆ ಬೆಟರ್ ಆಗಿರ್ತಾ ಇತ್ತು ಅಂತ ನೀ ಯಾವ ಥರದಲ್ಲಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ಅನ್ನೋ ರಿಮೈನಿಂಗ್ ಸ್ಟ್ಯಾಂಜಸ್ ಐ ವಿಲ್ ಡಿಸ್ಕಸ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.